ಅಲ್ಲೇ ಓಪನ್ ಐತಲ್ಲ ನೋಡು ಅದೇ. ಹಿಂಗೆ ಇಟ್ಕೊಳಮ್ಮ. ಬಿಗ್ ಫಿಲ್ಲಕ್ಕ ಚೆನ್ನಾಯ್ತು ಗಟ್ಟಿಗೆ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನು ಬಿಫೋರ್ ಡೇನೇ ಸೆಲೆಬ್ರೇಟ್ ಮಾಡ್ತಿದ್ರು. ಏನಕ್ಕಂದರೆ ಮಾರ್ಚ್ ಫಸ್ಟ್ ಎಲ್ಲ ಇರುತ್ತಲ್ಲ, ಆವಾಗ ಈ ಚಿಕ್ಕ ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತೇ ಸೆಲೆಬ್ರೇಟ್ ಮಾಡ್ತಿದ್ರು. ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಮಕ್ಳಿಗೆಲ್ಲ ಟೈಮ್ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ಟೈಮ್ ಕೂರಲ್ಲ, ಹಂಗಾಗಿ ಇವತ್ತೇ ಸೆಲೆಬ್ರೇಟ್ ಮಾಡ್ತಿದ್ರು. ಸ್ಯಾರಿ ಹಾಕೊಬರೋಕ್ಕೆ ಹೇಳಿದರು. ಹಂಗಾಗಿ ನಮ್ಮ ಅಮ್ಮಂದೊಂದು ಸೀರೆ ಇತ್ತು, ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇವಳು ಅಳತೆಗೆ ಸರಿ ಮಾಡಿಸ್ಕೊತಿದ್ದೀನಿ. ಮತ್ತು ಇದನ್ನು ರೀಯೂಸ್ ಮಾಡ್ಕೋಬೋದು. ಈ ಸ್ಯಾರಿನ ಲಂಗ ಬ್ಲೌಸ್ ಅಥವಾ ಏನಾದರೂ ಹೊಲಿಸ್ಕೋಬೋದು. ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಹಂಗಾಗಿ ನಾನು ಈ ಥರ ಐಡಿಯಾ ಮಾಡ್ಕೊಂಡು ಯೂಸ್ ಮಾಡ್ಕೊತಿದ್ದೀನಿ. ಗಟ್ಟಿ ಅನ್ನಿಸ್ತೈತಾ ಜಾಸ್ತಿ? ಹೇಳು, ಕರೆಕ್ಟಾಗಿ ಬಿಚ್ಬಿಟ್ಟು ಲೂಸ್ ಮಾಡ್ತೀನಿ. ಸಾಕಾ? ಓಕೆನಾ? ಇನ್ನು ಡ್ಯೂಟಿಗೆ ಟೈಮ್ ಆಗಿದ್ದರಿಂದ ನನಗೆ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಂಗಾಗಿ ನಾನು ಇವಾಗ ಎಡಿಟ್ ಮಾಡಬೇಕಿದ್ರೆ ಸ್ವಲ್ಪ ವಾಯ್ಸ್ ಕೊಡ್ತಿದ್ದೀನಿ ಮಧ್ಯ ಮಧ್ಯ. ಮತ್ತು ಈ ಸ್ಯಾರಿನೂ ಅಷ್ಟೇ, ನಾನು ಯಾವ ಥರ ಹೇಳಿದ್ದೆ ಅದೇ ಥರ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ಅವರು. ಹಂಗಾಗಿ ಅವಳಿಗೆ ಉಡ್ಸೋಕ್ಕೂ ನನಗೂ ತುಂಬ ಈಸಿ ಅಂತ ಅನ್ನಿಸ್ತು. ಇನ್ನು ನನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ ಇವಳಿಗೆ. ಮಾಡಿಸಿದ್ರು ಸುಮ್ಮನೆ ವೇಸ್ಟ್ ಆಗೋದು. ಹಂಗಾಗಿ ಅವಳದು ಒಂದು ಲಂಗ ಬ್ಲೌಸ್ ಇತ್ತು, ಅದೇ ಲಂಗ ಬ್ಲೌಸ್ನ ಹಾಕ್ಬಿಟ್ಟು ಒಂದು ಟೇಪ್ ಥರ ಅದನ್ನು ಟೈ ಮಾಡಿ ಅದ್ರ ಮೇಲೆ ನಾನು ಈ ಥರ ಸ್ಯಾರಿ ಹಾಕೋತಿದ್ದೀನಿ. ಗಟ್ಟಿ ಹಿಡ್ಕೊ ಚಿಂಕು.
ಅಲ್ಲಿ ಅವಳು ಸುಮ್ಮನೆ ಹಂಗೆ ನಾಟಕ ಮಾಡ್ತಿದ್ದು. ನಾನು ಇವಾಗ ಫೈನಲಾಗಿ ಈ ಥರ ರೆಡಿ ಮಾಡ್ಕೊಂಡೆ. ನೋಡಿ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಒಂದ್ಸು. ಇವಳಿಗೆ ರೆಡಿ ಮಾಡಬೇಕು ಅಂತಲೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಇವಳು ತಿಂಡಿ ತಿನ್ಸಿ ಬರೋ ಅಷ್ಟರಲ್ಲಿ ಅಂದ್ರೂ ಟೈಮ್ ಆಗೇ ಹೋಯ್ತು. ಇನ್ನು ನಾವು ಡ್ಯೂಟಿಗೆ ಹೊರಡ್ಕೋಬೇಕಿತ್ತು. ಹಂಗಾಗಿ ಪಟ ಅಂತ ಬೇಗ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೋತಿದ್ದೀನಿ. ಇನ್ನು ಮನೇಲಿದ್ದ ಜ್ಯುವೆಲ್ಸ್ನೇ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ರೆಡಿ ಮಾಡ್ತಿದ್ದೀನಿ. ಇನ್ನು ಈ ಬೆಡ್ ಸ್ಪ್ರೆಡ್ಡು ನೆನ್ನೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ವು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಬೆಡ್ಗೂ ಅಷ್ಟೇ, ಅದು ಆ ಕಡೆ ಈ ಕಡೆ ಹೋಗಲ್ಲ, ನೀಟಾಗಿ ಕೂರುತ್ತೆ, ಚೆನ್ನಾಗಿದೆ. ಇಷ್ಟ ಆದರೆ ಒಂದ್ಸರಿ ತಗೊಳ್ಳಿ. ನಾನು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಇನ್ನು ಇವಳನ್ನ ರೆಡಿ ಮಾಡೋಷ್ಟರಲ್ಲಿ ಒಂದು 20 ಸತಿ ಹೋಗಿ ಮಿರರ್ ಹತ್ರ ನೋಡ್ಕೋಬೇಕಿತ್ತು. ಅಲ್ಲಿ ಹೋಗೋದು ಇಲ್ಲಿ ಬರೋದು ತುಂಬ ತುಂಟತನ ಮಾಡ್ತಿದ್ಲು. ರೆಡಿ ಮಾಡೋಷ್ಟರಲ್ಲಂತೂ ಸಾಕಾಗಿತ್ತು ನನಗೆ. ತುಂಟತನೇ ಮಾಡಿಲ್ಲ. ಇನ್ನು ಟೈಮ್ ಆಗಿಬಿಡ್ತು ಅಂದ್ಬಿಟ್ಟು ಧನ್ವಿನ ಇಲ್ಲೇ ಮನೆ ಹತ್ರನೇ ವ್ಯಾನ್ ಬರುತ್ತೆ ಒಂದು, ಅಲ್ಲೇ ಹತ್ತಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ದೀನಿ. ಆದರೆ ಅವಳು ಡ್ಯೂಟಿಗೆ ಬರಬೇಕು ಅಂತ ಹಠ ಮಾಡ್ತಿದ್ಲು. ಹೇಳು ಏನು ಹೇಳ್ಬೇಕು ಮೇಡಮ್? ನಾನು ಇವಾಗ ವಾಯ್ಸ್ ಕೊಡಬೇಕಿದ್ರೆ ಅವಳು ಸ್ವಲ್ಪ ಮಧ್ಯ ಬಂದು ಮಾತಾಡ್ತಿದ್ದಾಳೆ. ಇನ್ನು ಅವಳಿಗೆ ಸ್ವಲ್ಪ ಲಿಪ್ಸ್ಟಿಕ್ಕು, ಐಲೈನರ್, ಕಾಡ್ಗೆ ಎಲ್ಲ ಹಾಕ್ಬಿಟ್ಟು ತುಂಬ ಸಿಂಪಲಾಗೇ ರೆಡಿ ಮಾಡ್ಕೊಂಡೆ. ನಾನು ಬೇರೆ ಏನು ಮೇಕಪ್ ಥಿಂಗ್ಸ್ ಯೂಸ್ ಮಾಡಿಲ್ಲ. ಇನ್ನು ಚಿಕ್ಕವಳಲ್ವ, ಸ್ಕಿನ್ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಫೇಸ್ ಕ್ರೀಮ್ನೇ ಹಾಕಿದ್ದು. ಜಸ್ಟ್ ಲಿಪ್ಸ್ಟಿಕ್ ಮತ್ತು ಕಾಡ್ಗೆ ಐಲೈನರ್ ಹಾಕೊಂಡೆ. ಮನೇಲಿ ಜ್ಯುವೆಲ್ಸಲ್ಲಿ ಸಿಂಪಲಾಗಿ ರೆಡಿ ಮಾಡ್ಕೊಂಡೆ ಅಷ್ಟೇ. ನೋಡೋಕ್ಕೆ ತುಂಬ ಕ್ಯೂಟಾಗಿದ್ಲು. ನೋಡಿದರೆ ನೆನ್ನೆ ಮೊನ್ನೆ ಹುಟ್ಟಿರೋ ಥರ ಮಗಳು, ನೋಡಿದರೆ ಇಷ್ಟು ದೊಡ್ಡ ಮಗಳು ಥರ ಆಗಿದ್ದಾಳೆ. ನೋಡೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಡಿ ಮಾಡಿದ್ದೀಯಾ ಅಮ್ಮ? ಆಯ್ತಾ? ಈ ಕಡೆ ಇನ್ನು ಅವಳು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದೊಂದು ಕ್ಲಿಪ್ಪಿಂಗ್ ಇದೆ, ಹಾಕ್ತೀನಿ ನೋಡಿ.